ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಉಳಿದಿರುವಂತ ಇಡ್ಲಿಯಿಂದ ಬೆಳಗ್ಗೆ ಟಿಫಿನ್ಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಪರ್ಫೆಕ್ಟ್ ಆಗಿ ಸೂಟ್ ಆಗುವಂತ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತೀನಿ. ಮನೆಯಲ್ಲಿ ಇಡ್ಲಿ ಉಳಿದಿದ್ರೆ ಅದನ್ನ ಏನ್ ಮಾಡ್ಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಅಯ್ಯೋ ಬೆಳಿಗ್ಗೆ ಮಾಡಿದ ಇಡ್ಲಿನ ಮಧ್ಯಾಹ್ನ ತಿನ್ಬೇಕಲ್ಲ ಅನ್ನೋದು ಇರೋದಿಲ್ಲ. ತುಂಬಾ ಸಿಂಪಲ್ ಆಗಿ ಕೇವಲ 5-10 ನಿಮಿಷದೊಳಗೆ ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ಮೊದಲನೇದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಮೀಡಿಯಂ ಈರುಳ್ಳಿನ ಮತ್ತೆ 4-5 ಮೆಣಸಿನಕಾಯಿನ ಉದ್ದದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ. ನೆಕ್ಸ್ಟ್ ಕೊತ್ತಂಬರಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು 1 ಸ್ಪೂನ್ ಅಷ್ಟು ಜೀರಿಗೆ, 1 ಸ್ಪೂನ್ ಅಷ್ಟು ಸಾಸಿವೆ, ಉದ್ದಿನ ಬೇಳೆ ಮತ್ತೆ ಕಡಲೆ ಬೇಳೆ ಅರ್ಧ ಸ್ಪೂನ್ ಹಾಕ್ತಿದೀನಿ. ಒಂದು ಒಣಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಹಾಕಿದೀನಿ. ನೆಕ್ಸ್ಟ್ ಕರಿಬೇವು ಕೂಡ ಹಾಕ್ತಿದೀನಿ. ಕರಿಬೇವು ಹಾಕಿದ್ಮೇಲೆ ಈರುಳ್ಳಿನ ಹಾಕಿ ಮತ್ತೆ ಹಸಿಮೆಣಸಿನಕಾಯಿ ಕೂಡ ಹಾಕ್ಬಿಡ್ತೀನಿ. ಎಲ್ಲವೂ ಹಾಕಿದ್ಮೇಲೆ ನೀಟಾಗಿ ಲೋ ಫ್ಲೇಮ್ ಅಲ್ಲೇ ನೀಟಾಗಿ ಕಲ್ಸ್ಕೊಳ್ಳಿ. ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಚೆನ್ನಾಗಿ ಬೇಗ ಬೇಯಬೇಕು ಅಂತಂದ್ರೆ ಉಪ್ಪು ಕೂಡ ಇಲ್ಲೇ ಹಾಕೊಂಡ್ಬಿಟ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಇಲ್ಲೇ ಹಾಕೊಂಡ್ಬಿಡ್ತೀನಿ. ಉಪ್ಪು ಹಾಕಿದ್ಮೇಲೆ ಇನ್ನೊಂದ್ಸರಿ ನೀಟಾಗಿ ಕಲ್ಸ್ಕೊಂತೀನಿ. ಯಾವಾಗ್ಲೂ ಒಂದೇ ತರ ತಿಂದು ಬೇಜಾರಾಗಿರುತ್ತಲ್ವಾ, ಅದಕ್ಕೋಸ್ಕರ ಒಮ್ಮೆ ಈ ತರ ಉಳಿದಿರುವಂತ ಇಡ್ಲಿಯಿಂದ ಈ ರೆಸಿಪಿ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಬಿಟ್ಟು ಈಗ ನೀಟಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ. ಈರುಳ್ಳಿ ಫ್ರೈ ಆಗೋಷ್ಟ್ರೊಳಗಡೆ ಇಡ್ಲಿನ ಸಣ್ಣ ಸಣ್ಣ ಪುಡಿಯಾಗಿ ಮಾಡ್ಕೋಬೇಕು. ನನಗಿಲ್ಲಿ 15-18 ಇಡ್ಲಿ ಉಳಿದಿದ್ದು, ಅದಕ್ಕೋಸ್ಕರ ಅದನ್ನೇ ಮಾಡ್ಕೊಂಡ್ಬಿಡೋಣ ಅಂತ ಈ ತರ ಎಷ್ಟು ಸಾಧ್ಯ ಅಷ್ಟು ಕೈಯಿಂದ ಸಣ್ಣಗೆ ಪುಡಿಯಾಗಿ ಮಾಡ್ಕೊಂಡಿದೀನಿ. ಪುಡಿ ಮಾಡಿರುವಂತ ಇಡ್ಲಿನ ಇವಾಗ ಪಾತ್ರೆಯಲ್ಲಿ ಹಾಕೊಂಡು ನೀಟಾಗಿ ಕಲ್ಸ್ಕೊಂತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿ 5-10 ನಿಮಿಷ ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಡ. ಇಡ್ಲಿ ಎಲ್ಲ ಹಾಕೊಂಡ್ಮೇಲೆ ಇರುತ್ತೆ ನೀಟಾಗಿ ಕಲ್ಸ್ಕೊಂತೀನಿ. ನೆನಪಿಲ್ಲಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಕಲ್ಸ್ಕೊಳ್ಳಿ, ಇಲ್ಲಾಂದ್ರೆ ಒತ್ತೋಗ್ಬಿಡುತ್ತೆ. ನೆಕ್ಸ್ಟ್ ಎಲ್ಲ ಕಲ್ಸ್ಕೊಂಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಿದೀನಿ. ನೀವು ಬೇಕಿದ್ರೆ ನಿಂಬೆ ಹಣ್ಣಿನ ರಸ ಕೂಡ ಹಾಕೋಬಹುದು, ಚೆನ್ನಾಗಿರುತ್ತೆ. ಇಲ್ಲ ಕ್ಯಾರೆಟ್ ತುರಿ ಕೂಡ ಹಾಕೋಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ಕೊತ್ತಂಬರಿ ಹಾಕಿ ನೀಟಾಗಿ ಕಲ್ಸ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದ್ರೆ ತುಂಬಾ ಸಿಂಪಲ್ ಆಗಿರುವಂತ ಇಡ್ಲಿ ಉಪ್ಪಿಟ್ಟು ರೆಡಿ ಆಗಿರುತ್ತೆ. ಇದಕ್ಕೆ ನಿಮ್ಗೆ ಇಡ್ಲಿ ಉಪ್ಪಿಟ್ಟನ್ನ ಕರಿಬಹುದು, ಅಥವಾ ನಿಮ್ ಇಷ್ಟ, ನಿಮ್ಗೆ ಯಾವ್ದು ಹೆಸರಿಂದ ಕರಿಬೇಕು ಅಂತ ಅನ್ಸುತ್ತೋ ಆ ಹೆಸರಿಂದ ಕರೀರಿ. ಬಟ್ ನಾನ್ ಇಡ್ಲಿ ಉಪ್ಪಿಟ್ಟು ಅಂತ ಕರಿತೀನಿ. ನೋಡಿದ್ರ ರೆಡಿ ಆಗಿದೆ. ಮಾಡೋದು ಎಷ್ಟು ಸುಲಭ ಅಲ್ಲ, 5-10 ನಿಮಿಷ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಡ. ಈ ಇಡ್ಲಿ ಉಪ್ಪಿಟ್ಟನ್ನ ಹಾಗೆ ತಿನ್ನೋ ಬದಲು ಸ್ವಲ್ಪ ಮೇಲ್ಗಡೆ ಕೋಟ್ ಮಾಡ್ಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಸಿಂಪಲ್ ಆಗಿ ಹೇಳ್ತೀನಿ ಯಾವ ತರ ಮಾಡ್ಬೇಕಂತ. ಎಲ್ಲವನ್ನು ಒಂದು ಪ್ಲೇಟ್ ಅಲ್ಲಿ ಹಾಕೊಂಡಿದ್ಮೇಲೆ ನಾನು ಇದ್ರ ಮೇಲೆ ಶೇಂಗಾ ಪುಡಿನ ಹಾಕ್ತಾ ಇದೀನಿ. ನಿಮ್ಮ ಹತ್ರ ಶೇಂಗಾ ಪುಡಿ ಇದ್ರೆ ಅದನ್ನಾದ್ರೂ ಹಾಕೊಳ್ಳಿ, ಇಲ್ಲ ಸೇವ್ ಇರುತ್ತಲ್ಲ, ಸಣ್ಣ ಸೇವ್ ಅಂತ ಬರುತ್ತೆ, ಅದನ್ನಾದ್ರೂ ಹಾಕೊಳ್ಳಿ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಕೂಡ ಹಾಕ್ತಾ ಇದೀನಿ. ಎಲ್ಲರ ಮನೆಯಲ್ಲೂ ಇಡ್ಲಿ ಕಂಪಲ್ಸರಿ ಉಳಿತಾವೆ. ಒಂದ್ ವೇಳೆ ಉಳಿದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಹೇಗ್ ಬಂದಿದೆ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಏನಪ್ಪಾ ಇದೆಲ್ಲರಿಗೂ ಗೊತ್ತಿರುತ್ತೆ ಅನ್ಬೋದು, ಬಟ್ ಹೊಸಬ್ರು ನೋಡ್ತಿದ್ರೆ ಅವ್ರಿಗೆ ಈ ಒಂದು ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಈ ಸಿಂಪಲ್ ಆಗಿರುವಂತ ರೆಸಿಪಿ ಖಂಡಿತ ಟ್ರೈ ಮಾಡ್ತೀರ ಅನ್ಕೊಂಡಿದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.